ಶ್ರೀಮಂತರೇ ನಿಮಗೆ ಧಿಕ್ಕಾರ, ಶ್ರೀಮಂತರೇ ನಿಮಗೆ ಧಿಕ್ಕಾರ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ದೈವ ವಾಕ್ಯದ ವಿಧಿಯಲ್ಲಿ ವಿಶೇಷವಾಗಿ ಮೊದಲನೇ ವಾಚನ ಹಾಗೂ ಶುಭ ಸಂದೇಶದಲ್ಲಿ ದೇವರು ಆಮೋಸ್ ಪ್ರವಾದಿಯ ಮೂಲಕ ಹಾಗೂ ಪ್ರಭು ಯೇಸು ಕ್ರಿಸ್ತರು ತಮ್ಮ ಸಾಮತಿಯ ಮೂಲಕ ಶ್ರೀಮಂತರನ್ನು ಧಿಕ್ಕರಿಸುತ್ತಿದ್ದಾರೆ. ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ದಂತದ ಮಂಚಗಳ ಮೇಲೆ ಮಲಗುವ ಜನರೇ ನಿಮಗೆ ಧಿಕ್ಕಾರ, ಸುಖಾಸನಗಳಲ್ಲೂ ಸುಪ್ಪತ್ತಿಗೆಯ ಮೇಲೂ ಆಯಾಗಿ ಒರಗಿಕೊಂಡಿರುವವರೇ ನಿಮಗೆ ಧಿಕ್ಕಾರ, ವೀಣೆಯನ್ನು ನುಡಿಸುತ್ತಾ ಮನಸ್ಸು ಬಂದಂತೆ ಹಾಡುವವರೇ ನಿಮಗೆ ಧಿಕ್ಕಾರ. ಪ್ರಿಯರೇ, ಈ ಒಂದು ಧಿಕ್ಕಾರ ಎಲ್ಲ ಶ್ರೀಮಂತರಿಗಳಿಗಲ್ಲ, ಬದಲಾಗಿ ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ಶ್ರೀಮಂತರೇ ನೀವು ಜೋಸೇಫನ ವಂಶದವರ ವಿನಾಶದ ಬಗ್ಗೆ ನಿಶ್ಚಿಂತರಾಗಿದ್ದೀರಿ. ನೀವು ದೇವರ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡುತ್ತಿಲ್ಲ, ಹಾಗೂ ನಿಮ್ಮ ಸುತ್ತಮುತ್ತಲಿರುವಂತಹ ಬಡಬಗ್ಗರ, ಪಾಪಿಗಳ, ಕೊನೆಯವರ, ಕಡೆಯವರ ಆ ಒಂದು ವಿಚಾರವಿಲ್ಲದೆ, ಇತರರಿಗೆ ಯಾವುದೇ ರೀತಿಯಾದಂತಹ ಒಂದು ಕಾಳಜಿಯನ್ನು ತೋರಿಸದೆ ನೀವು ನಿಮ್ಮದೇ ಆದಂತಹ ಒಂದು ಸುಖದ ಸುಪ್ಪತ್ತಿನಲ್ಲಿ ತೇಲಾಡುತ್ತಿದ್ದೀರಾ. ನಿಮಗೆ ಧಿಕ್ಕಾರ ಎಂದು. ಶುಭ ಸಂದೇಶದಲ್ಲಿ ನಾವು ನೋಡುವುದಾದರೆ ಒಬ್ಬ ಭೋಗಿ ಮತ್ತು ಒಬ್ಬ ಭಿಕಾರಿಯನ್ನು ನಾವು ನೋಡುತ್ತೇವೆ. ಒಬ್ಬ ಧನಿಕ ಹಾಗೂ ಲಾಜರ್ ಎಂಬಂತಹ ಒಬ್ಬ ಬಡಪಾಯಿ. ಆ ಧನಿಕನ ಬಳಿ ಎಲ್ಲವೂ ಇತ್ತು. ದೇವರು ಆತನನ್ನು ಹೇರಳವಾಗಿ ಆಶೀರ್ವದಿಸಿದ್ದರು. ಆದರೆ ಆತನ ಮುಂದೆ ಇದ್ದಂತಹ, ಆತನ ಸಮೀಪದಲ್ಲಿದ್ದಂತಹ ಆ ಲಾಜರ್, ರೋಗದಿಂದ ನರಳುತ್ತಿದ್ದಂತಹ ಆ ಲಾಜರನ್ನು ಅವನು ಕಣ್ಣೆತ್ತಿ ಸಹ ನೋಡಲಿಲ್ಲ. ದೇವರು ನೀಡಿದಂತಹ ಆ ಒಂದು ಶ್ರೀಮಂತಿಕೆಯನ್ನು ತಾನೊಬ್ಬನೇ ಬಳಸಿಕೊಳ್ಳುತ್ತಾ ಒಂದು ಸ್ವಾರ್ಥ ಜೀವನವನ್ನು ನಡೆಸುತ್ತಿದ್ದ. ಆದ್ದರಿಂದ ಎಲ್ಲ ಶ್ರೀಮಂತರುಗಳಿಗೆ ಧಿಕ್ಕಾರವಲ್ಲ, ಬದಲಾಗಿ ಯಾರು ತಮ್ಮ ಶ್ರೀಮಂತಿಕೆಯನ್ನು ತಾವು ಮಾತ್ರ ಉಪಯೋಗಿಸಿಕೊಳ್ಳುತ್ತಿದ್ದಾರೋ, ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಉಪಯೋಗಿಸಿಕೊಳ್ಳುತ್ತಿದ್ದಾರೋ ಅಂಥವರಿಗೆ ಮಾತ್ರ ಧಿಕ್ಕಾರ. ನಮ್ಮ ಮಧ್ಯದಲ್ಲೂ ಸಹ ಹಲವಾರು ಶ್ರೀಮಂತರುಗಳಿದ್ದಾರೆ. ಇದನ್ನು ಕೇಳುತ್ತಿರುವವರಲ್ಲಿ ಹಲವಾರು ಶ್ರೀಮಂತರಿದ್ದಾರೆ. ಅವರು ಮೊದಲನೇದಾಗಿ ದೇವರ ಮೇಲೆ ಒಳ್ಳೆಯ ನಂಬಿಕೆ, ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಹಾಗೂ ತಮ್ಮ ಜೀವನದ ಮೂಲಕ ತಾವು ದೇವರು ನೀಡಿರುವಂತಹ ಶ್ರೀಮಂತಿಕೆಯನ್ನು ಇತರರಿಗೆ ಹಂಚುವುದರ ಮೂಲಕ ಅವರು ದೇವರ ದೃಷ್ಟಿಯಲ್ಲಿ ಅವರು ಒಂದು ಉತ್ತಮ ಜೀವನವನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಧಿಕ್ಕಾರ ಕೇವಲ ಯಾರು ತಮ್ಮ ಸ್ವಾರ್ಥ ಜೀವನವನ್ನು ನಡೆಸುತ್ತಿದ್ದಾರೋ ಅವರಿಗೆ ಮಾತ್ರ. ಪ್ರಿಯರೇ, ಸ್ವಾರ್ಥ ಜೀವನವನ್ನು ಬಿಟ್ಟು ಸೇವೆಯ, ಇತರರ ಮೇಲೆ ಕಾಳಜಿಯನ್ನು ಉಳ್ಳಂತಹ ಕ್ರೈಸ್ತ ಭಕ್ತಾದಿಗಳು ನಾವಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.